ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನಾನು ಇವಾಗ ಇಲ್ಲಿ ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ. ಇದು ಬಂದು ಫ್ರೈಡೇ ವ್ಲಾಗ್ ಗೈಸ್. ಇದು ಕನಕಪುರ ರೋಡ್ ಫುಲ್ ಜಾಮ್ ಆಗ್ಬಿಟ್ಟೈತೆ. ತೋರಿಸ್ತೀನಿ ನೋಡಿ ನೋಡಿ, ಝೂಮಲ್ಲಿ ತೋರಿಸ್ತೀನಿ. ಪಿಂಟು ಆಯ್ ಮಾಡು. ಸೊ ನಾವು ಫ್ಯಾಮಿಲಿ ಎಲ್ಲ ಒಟ್ಟು ಟೋಟಲ್ಲು ಮಕ್ಕಳು ಎಲ್ಲ ಸರಿ 21 ಮೆಂಬರ್ಸು ನಾವು ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಫಸ್ಟು ಟೈಮ್ ನಾವು ಪ್ಯಾಕೇಜಲ್ಲಿ ಹೋಗ್ತಾ ಇರೋದು. ಯಾವಾಗಲೂ ನಾವೇನೇ ಗಾಡಿ ಮಾಡಿಕೊಂಡು ಹೋಗ್ತಾ ಇದ್ವಿ, ಎಲ್ಲೆಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಫಸ್ಟು ಟೈಮ್ ನಾವು ಪ್ಯಾಕೇಜಲ್ಲಿ ಹೋಗ್ತಾ ಇದ್ದೀವಿ. ಸೊ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ, ಸೊ ಅದೊಂದು ಅನುಭವ ಮಾಡ್ಕೊಳ್ಳೋಣ ಅಂತೇಳಿ ಹೋಗ್ತಾ ಇದ್ದೀವಿ ನಾವು. ನಮಗೆ 9 ಗಂಟೆಗೆ ಗಾಡಿ ಬರುತ್ತೆ ಅಂತ ಹೇಳಿದರು ಮಾಧವರಾಗೆ. ಅಲ್ಲಿ ನಮಗೆ 9 ಗಂಟೆ ಬಂದಿದ್ದೆ 10:15 ಏನೋ ಆಯ್ತು ಅನಿಸುತ್ತೆ. ಅಲ್ಲಿಂದ ನಾವು ಹತ್ಕೊಂಡು ಬಸ್ನ ಲಗೇಜು ಹಂಗೆ ಹಾಕ್ಕೊಂಡು ಹೋಗ್ತಿದ್ವಿ. ಸೊ ಲಗೇಜ್ನ ಡಿಕ್ಕಿಲಿ ಇಡಿ ಅಂತ ಹೇಳಿದ್ರು. ಡಿಕ್ಕಿಲಿ ಇಟ್ಬಿಟ್ಟು ಬಸ್ ಹತ್ಕೊಂಡು ಹೋಗ್ತಿದ್ವಿ. ಇದು ಬಂದು 49 ಜನ ಇರೋವಂಥ ಬಸ್ಸು. ಹತ್ಕೊಂಡು ಹೋಗ್ತಾಯಿದ್ದೀವಿ. ಸೊ ನೋಡೋಣ ಹೇಗಿದೆ ಏನು ಅಂತೇಳಿ ಶೇರ್ ಮಾಡ್ತೀನಿ. ಹಾಗೆ ಇದು ಯಾವ ಒಂದು ಟೂರ್ ಪ್ಯಾಕೇಜು ಅಂತ ನೇಮು ಕೂಡ ಮೆನ್ಷನ್ ಮಾಡ್ತೀನಿ. ಇಲ್ಲಿ ನೋಡಿ, ನಮಗೆ ಆಲ್ರೆಡಿ 11:15 ಆಗಿತ್ತು. ಊಟಕ್ಕೆ ನಿಲ್ಲಿಸಿದ್ರು. ಸೊ ಈ ಹೋಟೆಲಲ್ಲಿ ಏನು ಚೆನ್ನಾಗಿಲ್ಲ ಗೈಸ್. ಈ ಹೋಟ್ಲಿಗೆ ನಿಜಕ್ಕೂ ಯಾರೋ ಹೋಗ್ಬಿಡಿ, ಕಾಮಧೇನು ಅಂತ. ಸೊ ಹಂಗಂತೇಳಿ ಅವ್ರು ಬಿಸ್ನೆಸ್ ಹಾಳು ಮಾಡ್ತಿದ್ದೀರ ಅಂತ ಮಾತು ಹೇಳ್ಬಿಡಿ. ಬಿಸ್ನೆಸ್ ಹಾಳು ಮಾಡೋದಲ್ಲದೆ ನಾವು ನಮ್ಮದು ಕಷ್ಟಪಟ್ಟು ದುಡ್ಡನ್ನ ತೊಗೊಂಡೋಗಿ ಕೊಟ್ಬಿಟ್ಟು ಚೆನ್ನಾಗಿಲ್ದಿರೋ ಊಟದ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಹೆಂಗಿರುತ್ತೆ ಹೇಳಿ ಅಲ್ವಾ? ನಿಜ, ಒಂದು ಚೂರೇ ಊಟನೂ ಚೆನ್ನಾಗಿರಲ್ಲ. ತಿಂದೋರೆಲ್ಲರೂ ಬೈಕೊಂಡು ಹೋಗ್ತಾರೆ ಊಟನೇ ಚೆನ್ನಾಗಿಲ್ಲ ಅಂತೇಳಿ. ಸೊ ಅದಕ್ಕೆ ಹೇಳ್ತಾಯಿದ್ದೀನಿ, ಇಲ್ಲಿ ಊಟ ಚೆನ್ನಾಗಿಲ್ಲ, ಅದಕ್ಕೂ ಮೇಲೆ ನೀವು ಹೋಗ್ಬೇಕಂತೀರ. ಸೊ ಹೋಗಿ, ನನಗೇನು ಇಲ್ಲ, ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬನ್ನಿ, ಗೊತ್ತಾಗುತ್ತೆ ನಿಮಗೇನೆ. ನೆಕ್ಸ್ಟು ಇಲ್ಲಿ ಊಟ ಎಲ್ಲ ಆಗಿ ಬಸ್ ಹತ್ತಿ ಹೋಗ್ತಾ ಇದ್ದೀವಿ. ಬಸ್ಸು ಫುಲ್ಲು ಜಿಂಗಲಕ ಥರ ಐತೆ. ಬಸ್ಸು ಫುಲ್ಲು ಲೈಟು ಸಾಂಗು ಹಿಂಗೆಲ್ಲ ಹಾಕಿ ಇದ್ದರು. ಸೊ ಗೈಸ್, ಇದು ಬಂದು ಸ್ಯಾಟರ್ಡೆ ಮಾರ್ನಿಂಗು 7 ಗಂಟೆ ಆಗಿದೆ. ಎಲ್ಲರೂ ಮಲ್ಕೊಂಬಿಟ್ಟಿದ್ವಿ ನೈಟು ಫುಲ್, ಯಾವುದೂ ವೀಡಿಯೋ ಮಾಡಲಿಲ್ಲ. ಅದಾದಮೇಲೆ 7 ಗಂಟೆ ಆಯಿತು. ಸೊ ಇದು ಬಂದು ಪಲ್ಲವಿ ಹಾಲಿಡೇಸ್ ಅಂತೇಳಿ ಒಂದು ಟೂರ್ ಪ್ಯಾಕೇಜು. ನಾವು ಇನ್ಸ್ಟಾಗ್ರಾಮಲ್ಲಿ ಇದನ್ನು ನೋಡ್ಕೊಂಡು ಹೋಗ್ತಾ ಇರೋದು. ಸೊ ನೋಡೋಣ ಹೆಂಗಿದೆ, ಎಕ್ಸ್ಪೀರಿಯೆನ್ಸ್ ಮಾಡೋಣ. ಇದು ಕೂಡ ನಾವು ಯಾವಾಗಲೂ ನಾವೇ ಹೋಗ್ತಿದ್ವಿ. ಇದರಲ್ಲೂ ಒಂದು ಯಾವ ಥರ ಹೆಂಗಿರುತ್ತೆ, ಯಾವ ಥರ ಪ್ಯಾಕೇಜಸ್ ಇರುತ್ತೆ ಅಂತೇಳಿ ಸೊ ಹೋಗ್ತಾಯಿದ್ದೀವಿ. ಸೊ ನನಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ಏನು ಅಂತ ಅಂತೇಳಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹಾಕ್ತೀನಿ. ಸೊ ಇದು ಬಂದು ಫಸ್ಟ್ ಡೇ ವೀಡಿಯೋ ಆಗಿರುತ್ತೆ. ಎಲ್ಲರೂ ಮಲಗಿದ್ದು ಹೇಳ್ತಾ ಇದ್ದೀವಿ. 7 ಗಂಟೆಗೆ ಎಲ್ರಿಗೂ ಎಚ್ಚರಿಕೆ ಆಯಿತು, ಎದ್ದೇಳ್ತಾ ಇದ್ದೀವಿ. ನೋಡಿ, ಎಲ್ಲರೂ ಕಣ್ಬಿಡ್ತವ್ರು. ಇವಾಗೆಲ್ಲ ನಮ್ಮ ಮಕ್ಕಳೆಲ್ಲ ಮಲಗಿ ಎದ್ಬಿಟ್ಟವ್ರು. ಅಲ್ಲೇ ನೋಡಿ, ಎದ್ದು ನೋಡ್ತವ್ರೆ. ಇಲ್ಲಿ ನೋಡಿ, ಜೀವಿತವ್ರ ಅತ್ತೆ ಮಗಳು ವರ್ಷಿತಾ ಎಲ್ಲರೂ ಹೆಂಗೆ ದಬಾಕೊಂಡು ನೋಡಿ, ಇಷ್ಟು ಜಾಗದಲ್ಲೇ ಹೆಂಗೆ ಮಲ್ಗೋ ನೋಡಿ ಸುಖವಾಗಿ. ಫೈನಲಿ ನಾವು ದಾಂಡೇಲಿಗೆ ಬಂದಿದ್ದೀವಿ ಗಾಯ್ಸ್. ದಾಂಡೇಲಿನ ತಲುಪಿದ್ದೀವಿ. ನಾವೇನೇ ಬೇಗ ಎದ್ದಿದ್ವಿ ಎಲ್ಲರಿಗಿಂತ. ದಾಂಡೇಲಿಗೆ ಬಂದಿದ್ದೀವಿ. ನಮ್ಮದು ಇದು ಶನಿವಾರದ್ದು ಫಸ್ಟ್ ಡೇ ದಾಂಡೇಲಿಗೆ ಬಂದಿದ್ದೀವಿ. ನೋಡೋಣ ಹೆಂಗಿದೆ ಅಂತೇಳಿ ಪಾರ್ಟ್ 2 ಆಗಿ ನಾನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ದಾಂಡೇಲಿ, ಹೊನ್ನಾವರ ಮತ್ತು ಮುರುಡೇಶ್ವರ ಮೂರು ನಮಗೆ ಪ್ಯಾಕೇಜಲ್ಲಿದೆ. ಇದು ಬಂದು ರೆಸಾರ್ಟು ತುಂಬ ಚೆನ್ನಾಗಿದೆ. ಫುಲ್ ಕಾಡೊಳಗಿದೆ, ಬಟ್ ತುಂಬ ಸಕ್ಕತ್ತಾಗಿದೆ ರೆಸಾರ್ಟ್ ಮಾತ್ರ. ರೆಸಾರ್ಟು ನನಗೆ ಇಷ್ಟ ಆಯಿತು. ರೆಸಾರ್ಟ್ ಇಷ್ಟ ಆಯಿತು ನೋಡಿ, ಎಷ್ಟು ಚೆನ್ನಾಗಿದೆ ಫುಲ್ಲು. ಸೊ ಅಲ್ಲಿ ಆಪೋಸಿಟಲ್ಲೇ ರಿವರ್ ರಾಫ್ಟಿಂಗು ಇದೆ. ಎಲ್ಲ ಗೇಮ್ಸು ಅಲ್ಲೇ ಇದೆ. ತುಂಬ ಚೆನ್ನಾಗಿದೆ. ಒಳ್ಳೆ ಕಾಡು ಮಧ್ಯದಲ್ಲಿದೆ ರೆಸಾರ್ಟ್. ಇದು ಬಿಸಾನ್ ರಿವರ್ ರೆಸಾರ್ಟ್ ಅಂತೇಳಿ ತುಂಬ ಚೆನ್ನಾಗಿದೆ. ನಮಗೂ ಕೂಡ ಇಷ್ಟ ಆಯಿತು. ನಮಗೆ ರೂಮು ಕೊಡಬೇಕಲ್ವ, ನಾವು 21 ಮೆಂಬರ್ಸ್ ಇರೋದ್ರಿಂದ. ಸೊ 5 ಜನಕ್ಕೆ ರೂಮು ಅಂತ ನಮ್ಗೆ ಹೇಳಿದರು. ಎಲ್ರಿಗೂ ಅಷ್ಟೇ 5 ಜನಕ್ಕೆ 1 ರೂಮು ಅಂತ. ಸೊ ನಾವು 21 ಮೆಂಬರ್ಸ್ಗೆ ನಾವೆಲ್ಲ ಶೇರ್ ಮಾಡ್ಕೊಂಡು 4 ರೂಮ್ ಇಸ್ಕೊಂಡಿದ್ವಿ. 5 ಜನ ಇರೋ ಥರನೇ ಈಸ್ಕೊಂಡ್ವಿ. ರೂಮ್ ಒಳಗೆ ಹೋದ್ವಿ.
ರೂಮು ಮಾತ್ರ ನಿಜಕ್ಕೂ ಸಕ್ಕದಾಗಿತ್ತು ಗೈಸ್. ರೂಮು ಅಂತೂ ಸಿಕ್ಕಾಪಟ್ಟೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಪರ್ಸ್ನಲ್ ರೂಮು ಆಗಲಿ. ಸೊ ಕ್ಲೀನಿಂಗ್ ಆಗಲಿ ತುಂಬಾ ಚೆನ್ನಾಗಿತ್ತು. ನೋಡಿ ನೀವೇ ನೋಡ್ತಾ ಇರ್ಬೋದು. ರೂಮ್ ಟೂರ್ ಕೂಡ ನಾನು ಮಾಡಿದ್ದೀನಿ, ನೋಡ್ಕೊಂಡು ಹೋಗಿ ಹಂಗೇನೆ ತೋರಿಸ್ತೀನಿ. ಸೊ ಎಂಟ್ರೆನ್ಸಲ್ಲೇ ಒಂದು ಮಿರರ್ ಹಾಕಿದ್ದಾರೆ. ಇಲ್ಲಿ ನೋಡಿ ಫುಲ್ಲು ಸ್ಟೋನ್ ಇದೆ ಒಳಗಡೆ, ಅದೆಲ್ಲ ಸ್ಟೋನು ಕಲ್ಲಲ್ಲಿ ಕಟ್ಟಿರೋದು. ಸೊ ಒಂದು ಬೆಡ್ ಇದೆ. ಸೊ ಎಕ್ಸ್ಟ್ರಾ 4-5 ಬೆಡ್ ಕೂಡ ಆಚೆಗಡೆ ಇಟ್ಟಿದ್ದಾರೆ. ಎಲ್ಲ ರೂಮ್ ಪಕ್ಕನೂ 4-5 ಬೆಡ್ನ ಎಕ್ಸ್ಟ್ರಾ ಆಚೆ ಇಟ್ಟಿದ್ದಾರೆ. ಸೊ ಇದು ಬಂದು ಬಾತ್ರೂಮು ಅಷ್ಟು ತುಂಬಾ ಚೆನ್ನಾಗಿದೆ. ಅಲ್ಲಿ ನೋಡಿ ಹ್ಯಾಂಡ್ ವಾಶ್ ಇಟ್ಟಿದ್ದಾರೆ, ಶವರ್ ಜೆಲ್ ಇಟ್ಟಿದ್ದಾರೆ, ಮತ್ತು ಶಾಂಪು ಕೂಡ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಬಾತ್ರೂಮ್ ಕೂಡ ಡಿಫ್ರೆಂಟಾಗಿತ್ತು. ಇದು ಮಧ್ಯದಲ್ಲಿ ಗೋಡೆ ಎಲ್ಲ ಇದೆ, ಚೆನ್ನಾಗಿತ್ತು, ಹೈಜಿನಿಕ್ ಆಗಿತ್ತು. ನಮ್ಮ ಹುಡುಗರು ಆಗಲೇ ಚೆಕ್ ಮಾಡ್ತಾ ಬಿದ್ದವ್ರು ಹೆಂಗಿದೆ ಏನು ಅಂತ. ಸೊ ಇದೊಂದು ಬೆಡ್ಡು, ಮತ್ತು ಆಚೆಗಡೆ ಬಾಲ್ಕನಿ ಕೂಡ ಇತ್ತು. ನಾವು 5 ಜನ ಮೆಂಬರ್ಸ್ ಇದ್ವಿ ಅದರಲ್ಲಿ. ನೋಡಿ ಇಲ್ಲಿಂದ ನಮಗೆಲ್ಲನೂ ಒಂಥರ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ರೆಸಾರ್ಟು ಮತ್ತು ರೂಮ್ ಇಷ್ಟ ಆಯಿತು. ಸೊ ಮುಂದೆ ಹೇಗೆ ಏನಾಯಿತು ಅಂತೆಲ್ಲ ನಾನು ನಿಮಗೆ ಡೀಟೇಲ್ಸಾಗಿ ಹೇಳ್ತೀನಿ. ಸೊ ಇನ್ನೂ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಗೈಸ್, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮಗೆ ಏನು ಅನಿಸ್ತು ವಿಡಿಯೋ ಅಂಥೇಳಿ ಸೊ ಕಮೆಂಟ್ ಮಾಡಿ, ನನಗೂ ಕೂಡ ಯೂಸ್ ಆಗುತ್ತೆ. ನಾವು ಎಲ್ಲ ರೆಡಿಯಾಗಿ ಟಿಫನ್ ಮಾಡೋಣ ಗೈಸ್, ಟಿಫನ್ ಮಾಡೋಣ ಅಂತ ಬಂದ್ವಿ. ನಿಜ ಡಿಸಪಾಯಿಂಟ್ ಆಯಿತು ನಮಗಂತೂ. ರೆಸಾರ್ಟ್ ಇಷ್ಟ ಆಯಿತು, ರೂಮ್ ಇಷ್ಟ ಆಯಿತು. ಟಿಫನಿಗೆ ಬ್ರೆಡ್ಡು, ಜಾಮು ಮತ್ತು ಬಟರ್ ಇಟ್ಟಿದ್ದಾರೆ. ಅದ್ರ ಜೊತೆಗೆ ಈ ಉಪ್ಪಿಟ್ಟು ಕೊಟ್ಟಿದ್ದಾರೆ. ಆಮೇಲೆ ಏನೋ ಪುಳಿಯೋಗರೆ ಇತ್ತು, ಪುಳಿಯೋಗರೆ ಖಾಲಿಯಾಗೋಗಿತ್ತು. ಸೊ ನೋಡಿ ನಾವು ಇದನ್ನು ತಿಂತಾಯಿದ್ದೀವಿ. ಏನಂತ ಟಿಫನ್ ಅಂಕಲ್ ಇನ್ನೊಂದ್ಸತಿ ಮಾಡ್ರಿ ಆ ಥರ. ಅಲ್ಲಿ ಅಂಕಲ್ ಕೊಡ್ತಾರೆ ಬ್ರೆಡ್ ತಿನ್ನಕ್ಕೆ. ನಿತಿನ ಸ್ಮೈಲ್ ಮಾಡು. ನಾವು ಎಲ್ಲ ಸ್ವಲ್ಪನೇ ತಿಂದ್ಬಿಟ್ಟು ಟಿಫನ್ ನಾನು ಕೂಡ ಟ್ರೈ ಮಾಡಿದೆ ಇದನ್ನು ಒಂದ್ಸತಿ, ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಸೊ ಫಸ್ಟ್ ಟೈಮ್ ಟ್ರೈ ಆಮೇಲೆ ಎಲ್ಲ ಆಟ ಆಡ್ತಿದ್ದಾರೆ, ತಲೆ ಮೇಲೆ ಆಡ್ತಾ ಇದ್ದಾರೆ. ಹುಡುಗರು ನೋಡಿ ಗೈಸ್ ವಾಲಿಬಾಲ್ ಆಡ್ತಾರೆ. ವಾಲಿಬಾಲ್ ಫುಟ್ಬಾಲ್ ಏನ್ರ ಅದು? ವಾಲಿಬಾಲಾ ಗೈಸ್? ವಾಲಿಬಾಲ್ ಅಂತ ವಾಲಿಬಾಲ್ ಆಡ್ತಾ ಇದ್ದಾರೆ ನೋಡಿ. ಔಟ್ ಆಗ್ಬಿಟ್ನಂತೆ, ಔಟ್ ಬಾಲ್ ಅಂತೆ. ತಮ್ಮ ಓಡ್ತಾವನ್ ಬಾಲ್ ಎತ್ಕೋರಿ. ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಡೇ ವ್ಲಾಗಿಂಗ್ ಇತ್ತು ಏನು ಅಂತ ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಸೊ ಪ್ಲೀಸ್ ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು.